ಉಸ್ತುವಾರಿ ಸಚಿವರು ಬರ್ತಾರೆ. ಈ ಕರೆಂಟ್ ಬಿಲ್ ಸಮಸ್ಯೆ ಏನಿದೆ ಗೃಹ ಜೊತೆ ಯಾಕೆ ಜಾಸ್ತಿ ಬರ್ತದೆ ನೋಡ್ರಿ, ಅದು ನೀವು ಸ್ವಲ್ಪ ಓದಿದ್ರ, ನಾವು ಎಲ್ಲ ಹೇಳಿದೆಲ್ಲ ಗೊತ್ತಿದೆ ನಿಮಗೆ. ನಾವು 200 ಯೂನಿಟ್ ತನಕ 1 ವರ್ಷ ಅವರೇ ತಗೊಂಡಿದ್ವಿ. ಅದಾದ್ಮೇಲೆ 50 ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ವಿ. ಆಗ ಒಂದು ಯೂನಿಟ್ ಫಿಕ್ಸ್ ಆಗಿರ್ತದೆ ಪ್ರತಿಯೊಬ್ಬರಿಗೂ. ಅದಕ್ಕಿಂತ ಹೆಚ್ಚು ಅವ್ರು ಯೂಸ್ ಮಾಡಿದ್ರೆ 200 ಯೂನಿಟ್ ತನಕ ಎಕ್ಸಸ್ ಯೂಸ್ ಮಾಡಿದ್ರೆ ದುಡ್ಡು ಕೊಡ್ಬೇಕಾಗ್ತದೆ. 200 ಯೂನಿಟ್ ಇಂದ ಜಾಸ್ತಿ ಯೂಸ್ ಮಾಡಿದ್ರೆ ಕಂಪ್ಲೀಟ್ ಇದಕ್ಕೆ ಅವರು ಬಿಲ್ ಕೊಡ್ಬೇಕಾಗ್ತದೆ. ಅದರಿಂದ ಜಾಸ್ತಿ ಆಗ್ತದೆ ಹೊರತು ನಾವು ಏನ್ ಹೇಳಿದ್ವಿ ಅದ್ರ ಪ್ರಕಾರ ಜಾಸ್ತಿ ಚಾನ್ಸ್ ಇಲ್ಲ. ಆ ತರ ಎಲ್ಲಿಯಾದ್ರೂ ಜಾಸ್ತಿ ಆದ್ರೆ ನಮ್ಮ ಇಂಜಿನಿಯರಿಂಗ್ ಕೊಟ್ಟು ಅವ್ರು ವೆರಿಫೈ ಮಾಡ್ಬಿಟ್ಟು ತಪ್ಪಾದ್ರೆ ಸರಿ ಮಾಡ್ಬೋದು. ಹೊಸದಾಗಿ ಆಧಾರ್ ಕಾರ್ಡ್ ಎಲ್ಲ ಕೊಡೋದ್ರಿಂದ ಈ ಶಿವಮೊಗ್ಗ ಮನೆಯಲ್ಲಿ ಬಹಳ ರಶ್ ಆಗಿದೆ ನೋಡಿ. ಆಧಾರ್ ಜನರಲ್ಲೂ ಗೊಂದಲ ಆಗ್ಬಿಟ್ಟಿದೆ. ನೋಡಿ, ಜನರಲ್ಲಿ ಏನ್ ಮೊದಲ ಆಗ್ಬೇಕಾಗಿಲ್ಲ. ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಕ್ಲಿಯರ್ ಮಾಡಿದ್ದಾರೆ. ಏನಂದ್ರೆ ನೋಡಿ, ಯಾರೆಲ್ಲ ಬೆನಿಫಿಷರೀಸ್ 1,64,00,000 ಬೆನಿಫಿಷರೀಸ್ ಅಂದ್ರೆ ಕರೆಂಟ್ ಕನೆಕ್ಷನ್ ಇರುವವರಿಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವು ಏನ್ ಮಾಡ್ತೀವಿ, ಈ ತರ ಅರ್ಹರು ಯಾರಿದ್ದಾರೆ ಅವ್ರಿಗೆ ಯಾರು ತೆಗೆಯೋದಿಲ್ಲ. ಅದಕ್ಕೆ ಅರ್ಹರು ಅಲ್ಲದವರು ಕೆಲವರು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಏನ್ ಮಾಡ್ತಾ ಇದೀವಿ, ಅವ್ರ ಹತ್ರನೆಲ್ಲ ಇವತ್ತು ಫಾರ್ಮ್ಸ್ ಫಿಲ್ಅಪ್ ಮಾಡಿ ಡೀಟೇಲ್ಸ್ ತಗೊಳ್ತಾ ಇದ್ವಿ. ನಾವು ಯಾರ್ದು ಡಿಸ್ಕಸ್ ಮಾಡ್ತಾ ಇಲ್ಲ. ಅನರ್ಹರು ಯಾರ ಇದ್ರೆ ಅವ್ರದ್ದು ಮಾತ್ರ ಮತ್ತೆ ವಿವರಗಳು ನೋಡ್ಬಿಟ್ಟು ಮಾಡ್ತೀವಿ. ವಿರೋಧ ವ್ಯಕ್ತವಾಗ್ತಿದೆ, ಬಂದ್ ನೋಡಿ, ನೆನ್ನೆನೆ ಅದು ಯಾಕೆ ಹತ್ರ ಅಷ್ಟು ಬೇಗ ಇದು ಮಾಡ್ತಾರೆ, ಸಾಗರ ಬಂದ್ ಮಾಡ್ತಾವೆ ಏನಾದ್ರು ನಿರ್ಧಾರ ತಗೊಂಡಿದೀವಾ? ಆತಂಕ ಇದೆಯಲ್ಲ ಸರ್, ಆತಂಕ ಯಾಕೆ ಇಲ್ಲ? ಅದರಲ್ಲೂ ರೈತರು 2003ರಲ್ಲಿ ಬಿಜೆಪಿಯವರು ರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಇದ್ದರು. ಆ ಟೈಮಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆಕ್ಟ್ಗೆ ಅವರು ಅಮೆಂಡ್ಮೆಂಟ್ ತಗೊಂಡ್ಬಂದ್ಬಿಟ್ಟು ಖಾಸಗೀಕರಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇಷ್ಟವರೆಗೆ ಆಗಿದೆಯಾ ನಮ್ಮ ಕರ್ನಾಟಕದಲ್ಲಿ ಆಗಿದೆಯಾ? ಈಗ ಮತ್ತೆ ಅದರ ಪ್ರಸ್ತಾವನೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ KERC ಹಾಕಿದ್ದಾರೆ. ನಮ್ಮ ಎಸ್ಕಾಮ್ಸ್ ಅವರಿಗೆಲ್ಲ ನಾವು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ, ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದೇವೆ, ಮಾಡ್ತಾ ಇದ್ದಾರೆ. ಅದ ಫೈಲ್ ಆರ್ಡರ್ ಬಂದ್ಮೇಲೆ ನಾವು ಅದ್ರ ವಿಚಾರ ಏನ್ ಮಾಡಬೇಕು. ಚೀಫ್ ಮಿನಿಸ್ಟರ್ ನಿನ್ನೆನೆ ಒಂದು ಅಸೋಸಿಯೇಷನ್ ಮೀಟಿಂಗ್ ಅಂತ ಅವ್ರು ಹೇಳಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ ತಗೊಂಡು ಫೈನಲ್ ಡಿಸಿಷನ್ ತಗೊಳ್ತಿದ್ದೇವೆ ಅಂತ ಅದನ್ನ ಮಾಡ್ತೀವಿ. ನಾವು ಅದ್ರ ಪರವಾಗಿಲ್ಲ. ನೋಡಿ, SIR ಈಗ ನೀವು ಎಷ್ಟೋ ವರ್ಷಗಳಿಂದ ಎಷ್ಟೋ ಓಟ್ಗಳು ಹಾಕ್ಬಿಟ್ಟು ಮತದಾರರು ಇದ್ದಾರೆ. ಈಗ SIR ಮಾಡ್ಬಿಟ್ಟು ನೀವು ಮತದಾರರಲ್ಲ, ನೀವು ಇಂಡಿಯನ್ ಸಿಟಿಸನ್ ಆಗಿಲ್ವಾ ಅದು ಪ್ರೂವ್ ಮಾಡಬೇಕು ಅವಶ್ಯಕತೆ ಈಗ ಎಷ್ಟು ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದ್ಮೇಲೆ ಬಂದಿದೆ. ಈಗ ನಮ್ಗೆ ಗೊತ್ತಾಗ್ತದೆ ವೆಸ್ಟ್ ಬೆಂಗಾಲ್ ಅಥವಾ ಆಸಾಮಲ್ಲಿ ಈ ನುಸ್ಲಿಕೋರ್ ಯಾರು ಬಂದರೆ ಅದನ್ನ ತಡೆಗಟ್ಟೋ ಕೆಲಸ ಯಾರ್ದು, ರೆಸ್ಪಾನ್ಸಿಬಿಲಿಟಿ ಯಾರ್ದು? ಅದನ್ನ ಅವರು ಕೇಂದ್ರ ಸರ್ಕಾರ ಇರ್ತಾರೆ, ಅವರು ಅದನ್ನ ಮಾಡೋದು ಬಿಟ್ಬಿಟ್ಟು ಎಷ್ಟೋ ವರ್ಷಗಳಿಂದ ಜನ ಊಟ ಹಾಕೋಬಹುದು ಅವ್ರದೆಲ್ಲ ಈಗದು ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ಇಲ್ಲಾಂದ್ರೆ ಹೇಳ್ಬಿಟ್ಟು ಅವ್ರನ್ನ ಹೋಟೆಲ್ ಲಿಸ್ಟ್ ತೆಗೆದಾಕ್ತಾರೆ. ಹೋಟೆಲ್ ಲಿಸ್ಟ್ ಒಂದ್ಸತಿ ತೆಗೆದಾಕಿದ್ದಾರೆ. ನೀವು ಇಂಡಿಯನ್ ಸಿಟಿಸನ್ ಅಲ್ಲ ಅಂತ ಆಗ್ಬಿಡ್ತಾರೆ. ಅದಕ್ಕೆ ಎಲ್ಲರೂ ನಾನು ಹೇಳ್ತಾ ಇರೋದು, ನಮ್ಮ ಪಾರ್ಟಿನೂ ಹೇಳ್ತಾರೆ, ಚೀಫ್ ಮಿನಿಸ್ಟರ್ ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ. ಅದರ ಪ್ರಕಾರ ನೀವು ಅದಕ್ಕೇನು ಡಾಕ್ಯುಮೆಂಟ್ ಕೊಡ್ಬೇಕು ಎಲ್ಲರೂ ಕೊಡ್ಬೇಕು ಎಂಬುದಾಗಿ ನಾವು ಹೇಳ್ತಾರೆ. ನೋಡಿ, ಇದು ನೀವು ಸುಮ್ಮನೆ ಅದೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬಿಟ್ಟು, ನಾನು ಉಸ್ತುವಾರಿ ಸಚಿವನಾಗಿ 3 ಡಿಸ್ಟ್ರಿಕ್ಟ್ ಬರಲಿಲ್ಲ. ನಾನು ಉಸ್ತುವಾರಿ ಸಚಿವರಾಗಿರೋದು ಚಿಕ್ಕಮಗಳೂರಿಗೆ ಮಾತ್ರ. ಈಗ ಫ್ಲಡ್ ಅಥವಾ ಇನ್ನೊಂದು ಯಾವುದಕ್ಕೆ ಪ್ರಿಪರೇಟರಿ ಮೇನ್ ಮಾಡ್ಲಿಕ್ಕೆ ನಮ್ಮನ್ನೆಲ್ಲ ಮಿನಿಸ್ಟ್ರಿಗಳನ್ನ ಕಳಿಸಿದ್ದಾರೆ. ಈಗ ನಮ್ಮ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದ್ಮೇಲೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೂ ಆಗ ಅಫಿಷಿಯಲ್ ಆಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗ್ತಾರೆ. ಈಗ ನಾನು ಒಬ್ಬರು ಏನು ಇಂಪಾರ್ಟೆಂಟ್ ಆಗಿ ಇಮಿಡಿಯೇಟ್ ಆಗಿ ಏನು ಡಿಸಿಷನ್ ತಗೋಬೇಕು ಅದರ ವಿಚಾರದಲ್ಲಿ ಡಿಸ್ಕಸ್ ಮಾಡಿ ಬಂದಿದ್ದೀನಿ. ವಿರೋಧ ಯಾಕೆಂದ್ರೆ ಹೇಳ್ತೀರಾ ಸ್ವಲ್ಪ ನನಗೆ ಅಲ್ಲ, ಯಾಕೆ ನೋಡ್ರಿ, ನೀವು ಈಗ ಎಲ್ಲ ನೀವು ಇನ್ನೂ ಯುವಕರಾಗಿದ್ರ ಕೇಳಿ ಒಂದ್ ನಿಮಿಷ ಕೇಳಿ. ನಾನು ಮಾತಾಡಿದ್ರೆ ನಾನು ಸ್ವಲ್ಪ ಕೇಳಲಿಕ್ಕೆ ಸ್ವಲ್ಪ ಪೇಷನ್ಸ್ ಇರ್ಬೇಕಲ್ಲ. ಈಗ ಎಲ್ಲ ಯಂಗ್ಸ್ಟರ್ಸ್ ಇದ್ರ ಶರಾವತಿ ಡ್ಯಾಮ್ ಕಟ್ಟಿದಾಗ ಆಗ ಫಾರೆಸ್ಟ್ ನಾಶ ಆಗ್ಲಿಲ್ವಾ? ಕೇಳಿ ಈ ಕೇಳಿ ನೀವು ಒಂದ್ಸತಿ ಆಯ್ತು. ನೀವು ಹೇಳಿದ್ರೆ ಮತ್ತೆ ಕೇಳ್ತೀರ, ನಿಮ್ಗೆಲ್ಲ ಗೊತ್ತಲ್ಲ. ಶರಾವತಿ ಮಾಡಿದಾಗ ಎಷ್ಟು ಜನ ಅದನ್ನ ಒಕ್ಕಲಿಸಿದ್ದಾರೆ, ರಿಹಾಬಿಲಿಟೇಷನ್ ಮಾಡ್ತಿದ್ದಾರೆ. 1,000 ಲಕ್ಷಾಂತರ ಎಕರೆ ಮುಳುಗಡೆ ಆಗ್ಲಿಲ್ವಾ? ಅದರಿಂದೆಲ್ಲ ಆಗಿದೆ ಎಷ್ಟು ನಿಮಗೆ 1000 ಮೆಗಾವಾಟ್ ಇವತ್ತು ನಾವು ಉತ್ಪಾದನೆ ಮಾಡ್ತಾರೆ. ಈ ಪಂಪ್ ಸ್ಟೋರೇಜ್ ಅಂತ ಹೇಳ್ಬಿಟ್ಟು ಪಾಪ ಜನ ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ. ಜನ ಮಿಸ್ಗೈಡ್ ಮಾಡ್ತಿದ್ದಾರೆ. ಏನು ಪಂಪ್ ಸ್ಟೋರೇಜು? ಈಗಾಗಲೇ ಶರಾವತಿ ಡ್ಯಾಮ್ ಇದೆ, ಅದ್ರದ್ದು ಕೆಳಗಡೆ ಬ್ಯಾಲೆನ್ಸಿಂಗ್ ಇದೆಯಲ್ಲ. ಈಗ ನಾವು ಇಲ್ಲಿಂದ ಎಲೆಕ್ಟ್ರಿಸಿಟಿ ಮಾಡಿದ ನೀರು ಅಲ್ಲಿಂದ ಎಲ್ಲಿಗೆ ಹೋಗ್ತದೆ? ಸಮುದ್ರಕ್ಕೆ ಹೋಗ್ತದೆ ತಾನೆ. ಆ ನೀರನ್ನ ನಾವು ಪಂಪ್ ಮಾಡಿ ಮತ್ತೆ ಡ್ಯಾಮಿಗೆ ತಂದು 5 ನಿಮಿಷದಲ್ಲಿ ನಾವು ಈ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು. ಅಲ್ಲ ನಿಮಿಷ ಅಲ್ಲ ಕೇಳಿ ನೀವು
ಸ್ವಲ್ಪ ಸಮಾಧಾನ ಇದ್ಬಿಟ್ಟು ಮತ್ತೆ ಕೇಳಿ, ನಾನು ಅವಕಾಶ ಕೊಡ್ತೀನಿ. ಸ್ವಲ್ಪ ಸಮಾಧಾನ, ಯಾಕೆ ದೊಡ್ಡ ಪ್ರಶ್ನೆ ಕೇಳಿದಿರ, ನಾನು ನಿಮಗೆ ಆನ್ಸರ್ ಮಾಡದೆ ಹೋದ್ರೆ. ಹೇಳಿ ಸರ್ ಪ್ಲೀಸ್. ಈಗ ಏನಾಗಿದೆ ಆಯ್ತಾ, ಅದರಿಂದ ಮುಳುಗುವ ಜಾಗ ಎಷ್ಟು? 125 ಎಕರೆ ಮುಳುಗೋದಿಲ್ಲ, 1 ಇಂಚು ಮುಳುಗೋದಿಲ್ಲ. ಈಗ ಕಳ್ಕೊಳ್ಳೋದು 125 ಎಕರೆ. ಅದರಲ್ಲಿ ಏನಂದ್ರೆ ಪೈಪ್ ಲೈನ್ ಹಾಕೋದಕ್ಕೆ ಜಾಸ್ತಿ ಬೇಕು. 25 ಎಕರೆ 30 ಎಕರೆ ಮಾತ್ರ ನಮಗೆ ಪಂಪ್ ಹೌಸ್ ಮಾಡ್ಲಿಕ್ಕೆ ಬೇಕಾಗಿದೆ. ಬಾಕಿ ಎಲ್ಲ ನಾವು ಪೈಪ್ ಲೈನ್ ಹಾಕ್ತೀವಿ. ಆ ಪೈಪ್ ಲೈನ್ ಹಾಕಿ ನೀವು ಈಗ ಬ್ಯಾಂಗ್ಳೂರ್ ವಾಟರ್ ಸಪ್ಲೈದು ಪೈಪ್ ಲೈನ್ ಬರ್ತಾ ಇರೋದು ನೋಡ್ಲಿಲ್ಲ, ನಾನು ಮಿನಿಸ್ಟರ್ ಆಗಿದೆ. ಅದು ಅಲ್ಲಿಂದ ದೊಡ್ಡ ದೊಡ್ಡ ಪೈಪ್ ಲೈನ್ ಬಂದ್ಬಿಟ್ಟು ಬೆಂಗಳೂರಿಗೆ ನಗರಕ್ಕೆ ನೀರು ಬರೋದು, ಗೊತ್ತಾಯ್ತಲ್ಲ. ಅದರಲ್ಲಿ ಆ ಪೈಪ್ ಲೈನ್ ಅಲ್ಲಿ ನೀವು ಮಾರುತಿ ಕಾರ್ನ ಓಡಿಸ್ಕೊಂಡು ಹೋಗ್ಬೋದು, ಗೊತ್ತಾಯ್ತಲ್ಲ. ಈಗ ನಾವೇನ್ ಮಾಡ್ತೀವಿ, ಅದೇ ಪೈಪ್ ಹಾಕ್ಬಿಟ್ಟು ಪಂಪ್ ಮಾಡ್ಬಿಟ್ಟು ಉಪಯೋಗಿಸಿದ ನೀರನ್ನ ಮತ್ತೆ ಇದು ಮಾಡ್ತೀವಿ. ನಾನೀಗ ಮೊನ್ನೆ ತಾನೇ ಇದಕ್ಕೆ ಹೋಗಿದ್ದೆ, ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ. ಅಲ್ಲಿ ಗ್ರೀನ್ ಗೋದವರು ಒಂದು ಮಾಡ್ತಾ ಇದ್ದಾರೆ, ವಿಸಿಟ್ ಮಾಡಿ ಬಂದಿದ್ದೀನಿ. ಬಹಳ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಆದ್ರೆ ಒಂದ್ಸತಿ ನೀವು ನೀರು ಇದ್ದರೆ ಬರೀ 5% ಎವಾಪರೇಷನ್ ಆಗ್ತದೆ ಅಷ್ಟೇ. ಅದು ನಿರಂತರವಾಗಿ ಇದಾಗ್ತದೆ. ಇದರಿಂದ ನಮಗೆ ಈಗ 1000 ಮೆಗಾವಾಟು, ಇನ್ನೊಂದು 2000 ಮೆಗಾವಾಟು ಅಡಿಷನಲ್ಲು ನಮಗೆ ಕರೆಂಟ್ ಉತ್ಪಾದನೆ ಆಗ್ತದೆ. ಅದರಿಂದ ಯಾವುದೇ ಫಾರೆಸ್ಟ್ ಆ ಪೈಪ್ ಲೈನ್ ಹಾಕ್ತೀವಲ್ಲ, ಅಲ್ಲೆಲ್ಲ ಮತ್ತೆ ಮಣ್ಣು ಹಾಕ್ಬಿಟ್ಟು ಫಾರೆಸ್ಟ್ ಅದ್ರ ಮೇಲೆ ಫಾರೆಸ್ಟ್ ಹಂಗೆ ಇರ್ತದೆ. 25 ಎಕರೆ ಮಾತ್ರ ನಮಗೆ ಪಂಪ್ ಓಡಿಸ್ಬೇಕಲ್ಲ, ಈ ಪಂಪ್ ಮಾಡ್ಲಿಕ್ಕೆ, ಅದಕ್ಕೆ ಮಾತ್ರ ಬೇಕಾಗಿದ್ದು. ಈ 25 ಎಕರೆ ಲಾಸ್ ಅಲ್ಲಿ ಎಲ್ಲಿಯಾದ್ರೂ ನೀವು ಕೇಳಿದ್ರ 2000 ಮೆಗಾವಾಟು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದು ಕೇಳಿದ್ರ? ಇಂಥ ಒಳ್ಳೆ ಒಂದು ಪ್ರಾಜೆಕ್ಟ್, ಇದರಿಂದ ಯಾರಿಗೇನಿಲ್ಲ ತೊಂದರೆ ಆಗೋದು. ಅದು ನಮಗೆ ಸ್ಟೇಟಿಗೆ, ಅದರಲ್ಲಿ ಶಿವಮೊಗ್ಗದವರಿಗೂ ಪ್ರಯೋಜನ ಆಗ್ತದೆ, ಪಕ್ಕದಲ್ಲಿ ಇರೋದಕ್ಕೆಲ್ಲ ಪ್ರಯೋಜನ ಆಗ್ತದೆ. ಅದರ ಸಿಟಿ ಬರ್ತಾರೆ. ಈ ವಿಚಾರದಲ್ಲಿ ಬ್ಲಾಸ್ಟಿಂಗ್ ಎಲ್ಲ ನಡೆಯುತ್ತೆ ಅಲ್ಲಿ ಬಹಳ ಹಿಮಾಲಯ ಪ್ರದೇಶ, ಕಾಶ್ಮೀರ ಎಲ್ಲಿದೆ? ಈ ನ್ಯಾಷನಲ್ ಹೈವೇಗಳೆಲ್ಲ ಮಾಡ್ತೀವಲ್ಲ, ನ್ಯಾಷನಲ್ ಹೈವೇಸ್ ಸಾವಿರಾರು ಮಾಡ್ತೀವಲ್ಲ, ಎಷ್ಟು ಟನೆಲ್ ಮಾಡ್ತಿರಲ್ಲ, ಅಲ್ಲೆಲ್ಲ ಏನಿಲ್ವ ಮರಗಳು ಯಾವ್ದಿಲ್ವಾ? ನೋಡಿ, ಆಯ್ತು, ಪಶ್ಚಿಮ ಘಟ್ಟದಲ್ಲಿ ತಾನೇ ಶರಾವತಿ ಮಾಡಿರೋದು. ಕೇಳಿ ನಿಮಗೆಲ್ಲ ನೋಡಿ, ನೀವು ಕೇಳಿ ನಿಮಗೆ ತಪ್ಪು ಕಲ್ಪನೆ ಇಲ್ಲ, ತಪ್ಪು ಕಲ್ಪನೆ ಆಯ್ತಾ? ಇದು ಕಲ್ಪನೆ ಇಲ್ಲ ಸರ್. ಕೇಳಿ, ಲಾಸ್ ಆಗಿರೋದು ಒಂದ್ ನಿಮಿಷ ಕೇಳಿ. ಇದು ನಾನು ಮಾಡ್ಲಿಕ್ಕೆ ಆಗ್ತದಾ? ಇದು ಮಾಡ್ಬೇಕಾದ್ರೆ ಎಷ್ಟೆಲ್ಲ ಇದನ್ನ ಪರ್ಮಿಷನ್ ತಗೋಬೇಕಾಗ್ತದೆ. ಇವತ್ತು ಮೊದಲನೇದಾಗಿ ನಮ್ಮ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಫಾರೆಸ್ಟ್ ಅವರು ಕ್ಲಿಯರೆನ್ಸ್ ಕೊಡಬೇಕು. ನಂತರ ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ದಾರೆ, ಅವರು ಸಮೇತ ಇದು ಮಾಡ್ಬೇಕು. ಅವ್ರು ಸ್ಟಡಿ ಟೀಮ್ ಕಳಿಸಿದ್ದಾರೆ, ಎಕ್ಸ್ಪರ್ಟ್ ಟೀಮ್ ಕಳಿಸಿದ್ದಾರೆ. ಅವರೆಲ್ಲ ನೋಡ್ಬಿಟ್ಟು ಪರ್ಮಿಷನ್ ಕೊಟ್ಟ ಮೇಲೆ ನಾವು ಮಾಡ್ಲಿಕ್ಕೆ ಆಗೋದು. ನಾನಿಲ್ಲಿ ಬಂದ್ಬಿಟ್ಟು ಪ್ರೆಸ್ ನಿಮ್ಮ ಮುಂದುಗಡೆ ನಾಳೆ ಸ್ಟಾರ್ಟ್ ಮಾಡ್ತೀನಿ, ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆಲ್ಲ ಕೆಲವಾರು ವಿಚಾರಗಳಿದ್ದಾರೆ, ಕೆಲವಾರು ಅದರ ಪರ್ಮಿಷನ್ಗಳಿದೆ, ನಿಯಮ ಪ್ರಕಾರ ಮಾಡ್ಬೇಕಾಗ್ತದೆ. ಅದರಿಂದ ದಯವಿಟ್ಟು ನಿಯಮಾನುಸಾರವೇ ಮಾಡೋದು ನಾವು. ಈಗ ಪರ್ಮಿಷನ್ ಎಲ್ಲ ಬಂದ ಮೇಲೆ ಮಾಡೋದು, ನಾವು ಹಂಗೆ ಮಾಡ್ಲಿಕ್ಕೆ ಆಗೋದು. ಈಗ ನಾನು ನಿದ್ರೆ ಮಾಡೋರನ್ನ ಎಬ್ಬಿಸಬಹುದು, ನಟನೆ ಮಾಡೋರನ್ನ ಎಬ್ಬಿಸಲಿಕ್ಕೆ ಆಗ್ತದಾ? ನೀವು ತೀರ್ಮಾನ ಮಾಡಿಬಿಟ್ಟಿದಾರ ಯಾವುದು, ಕೆಲವರು ಏನಾಗಿದೆ ಈ ತರ ತೊಂದರೆ ಆಗ್ತದೆ ಅಂತ. ದಯವಿಟ್ಟು ಅದಕ್ಕೆ ಕಾನೂನು ಇದೆ, ನಿಯಮ ಇದೆ, ಅದ್ರ ಪ್ರಕಾರ ನಾವು ಮಾಡ್ತೀವಿ. ಇನ್ನೊಂದು ಆರೋಪ ಅಂದ್ರೆ ಖರ್ಚು ಜಾಸ್ತಿ ಬರುತ್ತೆ, ಅದು ಅಲ್ಲಿಂದ ಇಲ್ಲಿ ತರೋ ಖರ್ಚು ಜಾಸ್ತಿ ಬರುತ್ತೆ. ನಾನು ಹೆಣ ಮೇಲೆ ಹೋಗ್ಬೇಕು, ಅವಾಗ ಮಾತ್ರ ಸಾಧ್ಯ. ನೋಡಿ, ಅನ್ನೋದಿಲ್ಲ. ಹಂಗೆ ಶರಾವತಿ ಮಾಡಿದಾಗ ಎಷ್ಟು ಜನರದು ಎಷ್ಟು ಜನರಿಗೆ ಅನ್ಯಾಯ ಆಗಿದೆ, ಎಷ್ಟು ಜನರಿಗೆ ಇದಾಗಿದೆ. ನಾವು ಆ ಸ್ವಾಮೀಜಿಗೆ ಸಮೇತ ಗೌರವ ಕೊಡ್ತೀವಿ. ನಾನು ಹೇಳ್ತಿಲ್ಲ, ಅವರು ಸಮೇತ ಗೌರವ ಅದಕ್ಕೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಕೇಳ್ತಾ ಇದ್ದೀರಿ ಏನು ಆರ್ಟಿಸಿ ಏನು ಯೂರಿಯಾ ಗೊಬ್ಬರ ನಮ್ಮ ಮೀಟಿಂಗ್ ಆದ್ಮೇಲೆ ಅಲ್ಲಿ ಇರ್ತಿರಲ್ಲ, ನೀವು ಪ್ರೆಸ್ ಅವರು ಇರ್ತಿರಲ್ಲ ಮೀಟಿಂಗ್. ಮಳೆ ಕೊರತೆ ಆಗಿದೆ, ಇದ್ರ ಸಮಸ್ಯೆ ಡ್ಯಾಮ್ಗಳೆಲ್ಲ ಜಸ್ಟ್ ಮಳೆ ಕೊರತೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಸಿದ್ಧ ಇಲ್ಲ. ಕೊರತೆ ಸ್ವಲ್ಪ ಆಗಿರ್ಬೋದು. ಇನ್ನೂ ಮಳೆಗಾಲ ಮುಗಿಲಿಲ್ಲ, ಇನ್ನೂ ಮಳೆ ಬರುವಂತ ನಾವು ಒಂದು ಓಪನ್ ಇಟ್ಕೊಂಡಿದ್ದೀವಿ. ಮಳೆ ಬರ್ಬೋದು, ಯಾಕೆ ಬರೋದಿಲ್ಲ? ನೀವು ಸರ್ ಈಗ ನೋಡಿ, ಈಗ ಮುಂಗಾರಲ್ಲಿ ಕುಸಿತ ಆಗಿದೆ, ಇನ್ನು ಹಿಂಗಾರು ಬರ್ತದೆ, ಬೇರೆ ಮಳೆಗಳು ಬರ್ತದಲ್ಲ. ಇದು ಫಸ್ಟ್ ಟೈಮಾ? ನೋಡಿ, ಫಸ್ಟ್ ಟೈಮ್ ಆಯ್ತು ಹೇಳ್ರಿ, ಫಸ್ಟ್ ಟೈಮ್ ಆಗ್ತಾ ಇರೋದು. ಹಲವಾರು ವರ್ಷ, ಕಳೆದ ವರ್ಷ ಬೇಗ ಮಳೆ ಬಂದಿದೆ, ಎಲ್ಲ 3-4 ವರ್ಷ ತುಂಬಿದೆ. ಈ ವರ್ಷ ನಾವು ವೇಟ್ ಮಾಡೋಣ, ನಾವು ಸ್ವಲ್ಪ ಹತಾಶರಾಗೋದು ಬೇಡ, ನಾವು ವೇಟ್ ಮಾಡಿ ಈ ಮೋಡ ಬಿತ್ತನೆ ಬಗ್ಗೆ ಚರ್ಚೆ ಆಗ್ತದೆ ಸರ್. ಮೋಡ ಬಿತ್ತನೆ ಬಗ್ಗೆ ನೋಡಿ, ಇನ್ನು ಅದು ಆ ಟೈಮ್ ಬರ್ಲಿಲ್ಲ. ಇನ್ನು ಜುಲೈ, ಆಗಸ್ಟ್ ಎಲ್ಲ ಇದೆಯಲ್ಲ ತಿಂಗಳು. ಅದಾದ್ಮೇಲೆ ಅದು ನಾನಲ್ಲ, ಅದೆಲ್ಲ ನಮ್ಮ ತಜ್ಞರು ಇರ್ತಾರೆ, ಸಂಬಂಧಪಟ್ಟ ಇಲಾಖೆಯವರು ಇದ್ದಾರೆ, ಮಂತ್ರಿಗಳಿದ್ದಾರೆ, ಅವ್ರಿಗೆ ಪ್ರೊಡಕ್ಷನ್ ಆಗ್ತಿದೆ ಸರ್. ನೋಡಿ, ಈಗಿನ ಮಟ್ಟಿ ಇದು ನಾವು ಅದೇ ಹೇಳ್ತಾ ಇರೋದು. ನೀವು ಆ ಇರೋ ನೀರನ್ನ ಮತ್ತೆ ಯೂಸ್ ಮಾಡಿ ಇನ್ನೊಂದು 2000 ಮಾಡೋಣ, ನೀವೇ